ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಂಜಲ್ ಮಸಾಲಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ರುಚಿಯಾಗಿರ್ತದೆ. ಇದೊಂದು ರೀತಿಯಲ್ಲಿ ಸೈಡ್ ಡಿಶ್ ಅಂತ ಹೇಳ್ಬೋದು. ಒಂದು ಟೊಮೆಟೊ ಸಾರು ಮಾಡಿಕೊಂಡ್ರೆ ಸಾಕು. ಇದನ್ನ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮಾಡಲಿಕ್ಕೆ ತುಂಬ ಸುಲಭ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗಾದ್ರೆ ಇನ್ಯಾಕೆ ತಡ, ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಒಂದು 10 ಉದ್ದ ಮೆಣಸನ್ನ ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ತಿದ್ದೇನೆ. ಇದು ಒಳ್ಳೆ ಕಲರ್ ಕೂಡ ಬರ್ತದೆ, ಅದೇ ರೀತಿ ಗ್ರೇವಿ ಕೂಡ ಸ್ವಲ್ಪ ಜಾಸ್ತಿಯಾಗೇ ಇರ್ತದೆ ಈ ಮೆಣಸನ್ನ ಹಾಕಿದ್ರೆ. ಮತ್ತೆ ಖಾರ ಕೂಡ ಕಡಿಮೆ ಆಗ್ತದೆ ನೀವು ನೀರಲ್ಲಿ ನೆನೆಸಿ ಗ್ರೈಂಡ್ ಮಾಡಿಕೊಂಡ್ರೆ. ಉಗುರು ಬೆಚ್ಚಗಿನ ನೀರಲ್ಲಿ ಒಂದು 15 ನಿಮಿಷ ಇದನ್ನ ನೆನೆಯಲಿಕ್ಕೆ ಬಿಡಿ. ಇದನ್ನ ಬದಿಗಿಡಿ. ಇನ್ನೊಂದು ಪ್ಯಾನ್ ತಕೊಳ್ಳಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅದೇ ರೀತಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 4 ರಿಂದ 5 ಕಾಳು ಮೆಂತ್ಯ ಕಾಳು, ಹಾಗೆ ಒಂದು 10 ಪೆಪ್ಪರ್ ಅಂದರೆ ಒಳ್ಳೆ ಮೆಣಸನ್ನು ಹಾಕಿ ಒಳ್ಳೆ ಡ್ರೈ ರೋಸ್ಟ್ ಮಾಡಬೇಕು. ಒಳ್ಳೆ ಪರಿಮಳ ಬರ್ತದೆ ಅಲ್ಲಿಯವರೆಗೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಎಣ್ಣೆ ಏನು ಸೇರಿಸ್ಕೊಳ್ಬೇಕಂತ ಇಲ್ಲ. ಫ್ರೈ ಆಗಿದೆ, ಇದನ್ನು ಬದಿಗಿಡಿ. ನೋಡಿ, ಇಲ್ಲಿ ಮೆಣಸು ಕೂಡ ಹಿಗ್ಗಿದೆ, ಅಂದರೆ ಮೆತ್ತಗೆ ಆಗಿದೆ. ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೇನೆ. ನೋಡಿ, ಎಲ್ಲವನ್ನ ಹಾಕ್ಕೊಂಡಿದ್ದೇನೆ. ಮೆಣಸು ನೆನೆಸಿಟ್ಟ ನೀರನ್ನು ಕೂಡ ಬಿಸಾಡಬೇಡಿ, ಅದೇ ನೀರಲ್ಲಿ ರುಬ್ಕೊಂಡ್ರೆ ಸಾಕಾಗ್ತದೆ. ಇದಕ್ಕೆ ಒಂದು ತುಂಡು ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಹಾಗೆ ಒಂದು 6 ರಿಂದ 7 ಎಸಳು ಬೆಳ್ಳುಳ್ಳಿ ಹಾಕಿ, ಒಂದು ತುಂಡು ಶುಂಠಿ ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಸ್ಪೂನಷ್ಟು ಅರಶಿನದ ಪುಡಿ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕ್ತಾ ಇದ್ದೇನೆ. ಇಂಗು ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಬರ್ತದೆ, ಅದೇ ರೀತಿ ಪರಿಮಳ ಕೂಡ ಬರ್ತದೆ. ಹಾಗೆ ಒಂದು ಲಿಂಬೆಹಣ್ಣು ಗಾತ್ರದಲ್ಲಿ ಹುಳಿಯನ್ನು ಹಾಕ್ಕೊಂಡಿದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮೆಣಸು ನೆನೆಸಿದ ನೀರಲ್ಲಿ ಇದನ್ನು ರುಬ್ಕೊಂಡು ಬರ್ತೇನೆ. ಈಗ ನೋಡಿ, ಇಷ್ಟು ರುಬ್ಕೊಂಡಿದ್ದೇನೆ. ತುಂಬ ನೀರು ಮಾಡ್ಕೊಳ್ಬೇಡಿ. ಈಗ ಇದಕ್ಕೆ ನೀವು ಫ್ರೈ ಮಾಡಿಟ್ಕೊಂಡಿದ್ದೀರಿ ನೋಡಿ, ಡ್ರೈ ರೋಸ್ಟ್ ಮಾಡ್ಕೊಂಡದ್ದು ಕೊತ್ತಂಬರಿ ಬೀಜ ಜೀರಿಗೆ ಎಲ್ಲ, ಅದನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೇನೆ. ಈಗ ಗ್ರೇವಿ ಕೂಡ ನೋಡ್ತಿರ್ಬೋದು ನೀವು ಎಷ್ಟಾಗಿದೆ ಅಂತ. ಅದೇ ಗ್ರೇವಿಯನ್ನು ಒಂದು 2 ಸ್ಪೂನಷ್ಟು ತಗೊಂಡು ನೀವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಈಗ ನಾವು ಅಂಜಲನ್ನು ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಈ ಮಸಾಲೆಯನ್ನು ಹಾಕ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂದರೆ ಮೀನಿಗೆ ಸ್ವಲ್ಪ ಉಪ್ಪು ಹಿಡಿಬೇಕು. ಅದಕ್ಕಾಗಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಮಸಾಲೆಯನ್ನು ಈಗ ಮೀನಿಗೆ ಹಚ್ಕೊಳ್ಬೇಕು. ಹಚ್ಚಿ ಒಂದು 15 ನಿಮಿಷ ಅಥವಾ 30 ನಿಮಿಷ ಇಟ್ಬಿಡಿ. ಯಾಕಂದರೆ ಉಪ್ಪು ಖಾರ ಎಲ್ಲ ಮೀನು ಹಿಡ್ಕೊಳ್ಬೇಕು, ಆಗ ಮಾತ್ರ ರುಚಿಯಾಗೋದು. ಇನ್ನೂ ತೆಳ್ಳಗೆ ಕಟ್ ಮಾಡ್ತಾರೆ, ಆದರೆ ಇದು ಸ್ವಲ್ಪ ದಪ್ಪಾಗಿದೆ, ಅಂದರೆ ಫಿಶ್ನವರೇ ಕಟ್ ಮಾಡಿ ಕೊಟ್ಟದ್ದು ಇದನ್ನು. ನೋಡಿ, ನಾನಿಲ್ಲಿ ಎಲ್ಲ ಫಿಶ್ಶಿಗೆ ಮಸಾಲೆಯನ್ನು ಹಚ್ಕೊಳ್ತಾ ಇದ್ದೇನೆ. ಹಚ್ಚಿ ಇದನ್ನು ಹಾಗೆ ಬಿಟ್ಟಿರ್ತೇನೆ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ನೋಡಿ, ಎಲ್ಲ ಮೀನಿಗೆ ನಾನು ಹಚ್ಕೊಂಡಾಗಿದೆ. 15 ನಿಮಿಷ ಆದ ನಂತರ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಈಗ ನೋಡಿ, ತವ ಇಟ್ಕೊಂಡಿದ್ದೇನೆ, ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನೀವು ಯಾವುದೇ ಎಣ್ಣೆಯನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಕರಿಬೇವಿದ್ರೆ ಅದನ್ನು ಕೂಡ ಉದುರಿಸಿ, ಒಳ್ಳೆ ಪರಿಮಳ ಬರ್ತದೆ. ಇದು ಸ್ವಲ್ಪ ಫ್ರೈ ಆಗಲಿ, ಎಣ್ಣೆ ಬಿಸಿ ಆಗಲಿ. ಈಗ ನೀವು ಮೆಣಸು ಹಚ್ಚಿದ ಅಂಜಲಿದೆ ನೋಡಿ, ಅದನ್ನು ಒಂದೊಂದಾಗಿ ಇದರ ಮೇಲೆ ಇಟ್ಕೊಳ್ಳಿ. ಇಲ್ಲಿ ರವೆ ಏನು ಹಾಕಲಿಲ್ಲ, ಖಾಲಿ ಮೆಣಸಲ್ಲಿ ಇಟ್ಟ ಅಂಜಲನ್ನು ಫ್ರೈ ಮಾಡ್ತಾ ಇದ್ದೇನೆ. ಎರಡೂ ಕಡೆ ಕೂಡ ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಫ್ರೈ ಮಾಡಿ. ಈಗ ಮೀನೆಲ್ಲ ಫ್ರೈ ಆಗಿದೆ, ಇದನ್ನೊಂದು ಪ್ಲೇಟಿಗೆ ಹಾಕೊಳ್ತೇನೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇನ್ನೊಂದು ಪ್ಯಾನ್ ತಗೊಳ್ಬೇಕು ನೀವು, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಬೇಕು. ಹಾಗೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಸ್ವಲ್ಪ ಕೆಲಸ ಅಂತ ಅನ್ಸಿರ್ಬೋದು, ಆದರೂ ತುಂಬ ಟೇಸ್ಟಿಯಾಗಿರ್ತದೆ. ಎಣ್ಣೆ ಬಿಸಿ ಆದ ಕೂಡಲೇ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಹಾಗೆ ಕರಿಬೇವಿದ್ರೆ ಕರಿಬೇವನ್ನು ಕೂಡ ಮೇಲೆ ಉದುರಿಸ್ಕೊಳ್ಳಿ. ಒಂದು ಕಡ್ಡಿ ಕರಿಬೇವು ಕೂಡ ಹಾಕ್ತಾ ಇದ್ದೇನೆ. ಈಗ ಒಳ್ಳೆ ಫ್ರೈ ಆಗಲಿ. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ, ಈಗ ಒಳ್ಳೆ ಫ್ರೈ ಆಗಿದೆ. ಇದಕ್ಕೀಗ ನಾವು ಬಾಕಿ ಉಳಿಸಿದ ಮಸಾಲೆ ಇದೆ ನೋಡಿ, ಅದನ್ನು ಕೂಡ ಇಲ್ಲಿ ಹಾಕೋಬೇಕು. ಎಷ್ಟು ಗ್ರೇವಿ ಬೇಕು ನೋಡಿ ಅಷ್ಟನ್ನು ಹಾಕೊಳ್ಳಿ. ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಯಾಕಂದರೆ ನಾವು ಮಸಾಲ ಫ್ರೈ ಮಾಡೋದು. ಆದ್ದರಿಂದ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಮಸಾಲೆ ಹಾಕ್ಕೊಂಡಿದ್ದೇನೆ. ಎಲ್ಲವನ್ನ ಫ್ರೈ ಮಾಡಬೇಕು, ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಒಳ್ಳೆ ಫ್ರೈ ಆಗಬೇಕು. ಇದಕ್ಕೆ ನೀವು ಬೇಕಾದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು, ಟೇಸ್ಟ್ ಇನ್ನೂ ಸ್ವಲ್ಪ ಉಪ್ಪು ಬೇಕಾದರೆ, ಅಥವಾ ಖಾರ ಏನಾದರೂ ಬೇಕಾದರೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಏನು ಸೇರಿಸ್ಕೊಳ್ಳಿಲ್ಲ. ನೋಡಿ, ಒಳ್ಳೆ ಫ್ರೈ ಆಗಿದೆ. ಈಗ ನೀವು ಫ್ರೈ ಮಾಡಿಟ್ಕೊಂಡ ಅಂಜಲ್ ಇದೆಯಲ್ಲ, ಅದನ್ನು ಇದರಲ್ಲಿ ಇಡಬೇಕು. ಇಟ್ಟು ಎರಡೂ ಕಡೆ ಕೂಡ
ಬೇಯಿಸ್ಕೊಳ್ಳಿ. ಮಸಾಲೆ ಎಲ್ಲ ಒಳ್ಳೆ ಹಿಡ್ಕೊಳ್ತದೆ. ತುಂಬ ಚೆನ್ನಾಗಿ ಆಗ್ತದೆ. ಇದು ಒಂದು ನೀವು ಸಾರು ಮಾಡಿಕೊಂಡ್ರೆ ಸಾಕಾಗ್ತದೆ ಅನ್ನಕ್ಕೆ. ಸೈಡ್ ಡಿಶ್ ಆಗಿ ಈ ಅಂಜಲ್ ಮಸಾಲ ಫ್ರೈಯನ್ನು ನೀವು ಬಿಸಿ ಬಿಸಿಯಾಗಿ ಮಾಡಿ ಬಡಿಸ್ಬೋದು. ನೋಡಿ, ಫ್ರೈ ಆಗ್ತಾ ಇದೆ. ಒಂದು ಸೈಡನ್ನು ಒಂದು 5 ನಿಮಿಷ ಹಾಗೆ ಇಟ್ಟು ಇನ್ನೊಂದು ಸೈಡನ್ನು ಮಗುಚಿ ಹಾಕಿ ಮಸಾಲೆ ಎಲ್ಲ ಹಿಡ್ಕೊಳ್ಳುವ ಹಾಗೆ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆ ತಾನೆ? ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ, ನಿಮ್ಮ ಫ್ರೆಂಡ್ಸ್ಗೂ, ರಿಲೇಟಿವ್ಸ್ಗೂ ಎಲ್ರಿಗೂ ಶೇರ್ ಮಾಡಿ. ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ. ನೋಡಿ, ಇನ್ನೊಂದು ಕಡೆ ಕೂಡ ಮಗುಚಿ ಹಾಕಿ ಬೇಯಿಸ್ಕೊಳ್ಳಿ. ಹೆಚ್ಚು ಫ್ರೈ ಆಗಬೇಕಂತ ಕೂಡ ಇಲ್ಲ, ಮಸಾಲೆ ಎಲ್ಲ ಹಿಡ್ಕೊಂಡ್ರೆ ಸಾಕಾಗ್ತದೆ. ಈಗ ಆಗಿದೆ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪಿದ್ರೆ ಚಿಕ್ಕದಾಗಿ ಕಟ್ ಮಾಡಿ ಉದುರಿಸ್ಕೊಳ್ಳಿ, ಚೆನ್ನಾಗಿ ಕಾಣ್ತದೆ. ಈಗ ಇದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಮಾಡ್ಬೋದು. ನೀವೊಮ್ಮೆ ಟ್ರೈ ಮಾಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.